ಒಂದು 5 ನಿಮಿಷ ಕರೆಸ್ತೇನೆ. ಓಕೆ, ಕರೆಸಿ ಆಮೇಲೆ. ಬಟ್ ಇಷ್ಟೆಲ್ಲದರ ನಡುವೆ ಅವತ್ತು ಶೂಟಿಂಗ್ ಅಟೆಂಡ್ ಮಾಡಿದ್ರಿ, ಪೂರ್ತಿ ನೈಟ್ ಶೂಟಿಂಗ್ ಇತ್ತು ಅವತ್ತು? ಹೌದು, ಅವತ್ತು ನೈಟ್ ಶೂಟ್ ಇತ್ತು. ಸೊ ನಾನು ನೈಟ್ ಶೂಟ್ಗೆ ಹೋಗ್ತಾ ಇದ್ದಿದ್ದು. ಅದಾದ್ಮೇಲೆ ಹರೀಶ್, ನನಗೆ ಕಾಲ್ ಬರೋದಕ್ಕಿಂತ ಮುಂಚೆ ನನ್ನ ಮಗ ಕಾಲೇಜಲ್ಲಿ ಇದ್ದ. ಪೊಲೀಸ್ ಸ್ಟೇಷನ್ ಇಂದ ನನ್ನ ಮಗನಿಗೆ ಫಸ್ಟ್ ಕಾಲ್ ಹೋಗಿದೆ. ಓಕೆ, ಏನ್ ಹೇಳ? ಓಕೆನಾ, ಅವನು ಹೆದರ್ಕೊಂಡು ನನಗೆ ಫೋನ್ ಮಾಡ್ದ. ಅಮ್ಮ, ಈ ತರ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿದ್ದಾರೆ, ನಿಮ್ ತಾಯಿ ಎಲ್ಲಿದ್ದಾರೆ, ಏನು ಎತ್ತ ಅಂತ ಎಲ್ಲ ಕೇಳ್ತಾ ಇದ್ದಾರೆ ಅಂತ. ಅದಾದ್ಮೇಲೆ ನನಗೆ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತು. ನಾನು ಶೃಂಗೇರಿಗೆ ಹೋಗ್ತಾ ಇದ್ದೆ, ಶೃಂಗೇರಿಲಿ ಶೂಟಿಂಗ್ ಇತ್ತು. ಸೊ ಇವ್ರು ಹೇಳಿದ್ರಲ್ಲ ಪೊಲೀಸ್. 1 ನಿಮಿಷ ಹರೀಶ್, ನಮ್ಮ ನಿರ್ದೇಶಕರು ಬಂದ್ರು. ಪ್ಲೀಸ್ ಹ್ಯಾಂಡ್ ಓವರ್. ಅಸಲಿ ಏನ್ ನಡೀತು? ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇದೆ. ನಟಿ ಲಕ್ಷ್ಮೀ ಸಿದ್ದಯ್ಯ ಅವರ ಮೇಲೆ ಆರೋಪ ಮತ್ತು ನಿರ್ಮಾಪಕ ಆನಂದ್ ಕುಮಾರ್ ಅವರ ಮೇಲೆ ಆರೋಪ. ಲೆಟ್ಸ್ ಗೋ. ಅವತ್ತು ಡಿಸೆಂಬರ್ 6ನೇ ತಾರೀಕು ಬುಧವಾರ ನಾನು ಶೂಟಿಂಗ್ ಹೋಗ್ತಾ ಇದ್ದೆ. ನಮ್ಮ ಜೊತೆ ನಿರ್ದೇಶಕರು ಕೂಡ ಇದ್ದಾರೆ, ಸೆಟ್ಟಲ್ಲೇ ಇದ್ದೀನಿ ಅಂತ ಮಾತಾಡ್ತಾ ಇದ್ರು ಲಕ್ಷ್ಮೀ ಸಿದ್ದಯ್ಯ ಅವರು. ಲೆಟ್ ಮಿ ವೆಲ್ಕಮ್. ಸ್ಕ್ರೀನ್ನಲ್ಲಿ ನೋಡ್ತಾ ಇರೋದು ದೂರು ಕೊಟ್ಟಂತ ಇಬ್ಬರು ಹೆಣ್ಮಕ್ಳು, ಮಾಧುರಿ ಮತ್ತು ಐಶ್ವರ್ಯ ಅಕ್ಕ, ಮಾಧುರಿ ತಂಗಿ, ಇಬ್ರು ಕೂಡ ಲೈವ್ ಜಾಯ್ನ್ ಆಗಿದ್ದಾರೆ. ಐಶ್ವರ್ಯ ಅವರೇ ನಮಸ್ಕಾರ, ಮಾಧುರಿ ಅವರೇ ನಮಸ್ಕಾರ. ಐಲ್ ಕಮ್ ಬ್ಯಾಕ್ ಟು ನಿಮ್ಮ ಜೊತೆ ಮಾತಾಡಿಸ್ತೀನಿ ನಾನು. ಮೀನ್ ವೈಲ್ ನಮ್ಮ ಜೊತೆ ಶೂಟಿಂಗ್ ಸೆಟ್ ಇಂದ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯ ನಿರ್ದೇಶಕರಾದ ಪ್ರೀತಮ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರೀತಮ್ ಶೆಟ್ಟಿ ಅವರೇ ನಮಸ್ಕಾರ. ವಿಸ್ತಾರ ನ್ಯೂಸ್, ನಾನು ಹರೀಶ್ ನಾಗರಾಜು. ಲೈವ್ ಅಲ್ಲಿ ಜಾಯಿನ್ ಆಗಿದ್ದೀರಾ ನೀವು. ಡೂ ಯು ರಿಮೆಂಬರ್ ಡಿಸೆಂಬರ್ 6ನೇ ತಾರೀಕು ಸಂಜೆ ಏನಾಯ್ತು? ಸೆಟ್ಟಿಗೆ ಎಷ್ಟೊತ್ತಿಗೆ ಬಂದ್ರು? ಅವತ್ತು ನೈಟ್ ಶೂಟ್ ಇತ್ತಾ? ಪ್ಲೀಸ್ ಗೋ ಹೆಡ್ ಸರ್. ಎಸ್, ಖಂಡಿತ. ಆಕ್ಚುಲಿ ಡಿಸೆಂಬರ್ 6 ನಮಗೆ ನೈಟ್ ಶೂಟ್ ಇತ್ತು. ಸೊ ನಾವು ಎಲ್ಲರನ್ನ ನೈಟ್ ಶೂಟ್ ಅಂದ್ರೆ ಒಂದು 6 ಗಂಟೆಗೆಲ್ಲ ಎಲ್ಲರನ್ನ ಬರೋಕೆ ಹೇಳ್ತೀವಿ ನಾವು ನಾರ್ಮಲ್ ಆಗಿ. ಸೊ ಮೇಡಮ್ ಅವತ್ತು ಲೇಟ್ ಆಗಿ ಬಂದ್ರು, ಪ್ಲಸ್ ತುಂಬಾ ಟೆನ್ಷನ್ ಅಲ್ಲಿ ಬೇರೆ ಇದ್ರು. ಸೊ ಕೇಳಿದಾಗ ಇಲ್ಲ ಸರ್, ಈ ತರ ನಮ್ಮ ಆರ್ಚ್ ಹತ್ರ, RR ನಗರ ಆರ್ಚ್ ಹತ್ರ ಒಂದೇನು ಚಿಕ್ಕ ಆಕ್ಸಿಡೆಂಟ್ ಆಯ್ತು ಸರ್. ಸೊ ಅಲ್ಲೊಂಚೂರು ಟೈಮ್ ಆಯ್ತು ನನಗೆ, ಹಾಗಾಗಿ ಲೇಟ್ ಆಗಿ ಬಂದೆ ಅಂತ ಅಂದ್ರು. ಸೊ ಅದೆಲ್ಲ ಇಷ್ಟು ಈ ಮಟ್ಟದಲ್ಲಿ ಆಗ್ತಿದೆ ಅಂತ ನನಗೆ ಅಂದ್ರೆ ಈಗ ಗೊತ್ತಾಗ್ತಿರೋದು. ಸೊ ಅವತ್ತು ಅವ್ರ ಶೂಟಿಗೋಸ್ಕರನೇ ಬರ್ತಿರೋದು. ಆ ಹೆಣ್ಮಕ್ಳು ನಟಿ ಮೇಲೆ ಡ್ರಿಂಕ್ ಅಂತ ಇಟ್ಕೊಳ್ಳೋಣ, ಬಿಕಾಸ್ ಯಾರೇ ಎಲ್ಲೇ ಕುಡಿದು ಬಂದಾಗ್ಲೂ ಸಮನ್ ಕ್ಯಾನ್ ಸೆನ್ಸ್. ಆ ಥರದ್ದೇನಾದ್ರೂ ನೀವು ಗಮನಿಸಿದುಂಟ ಪ್ರೀತಮ್ ಶೆಟ್ರೆ? ಇಲ್ಲ, ಖಂಡಿತ. ಆ ದಿನ ಅಂತಲ್ಲ, ಈಗ ಲಕ್ಷ್ಮೀ ಸಿದ್ದಯ್ಯವ್ರನ್ನ ನಾನು ಆಲ್ಮೋಸ್ಟ್ ಇದು ಅವ್ರ ಜೊತೆ ಒಂದು 4ನೇ ಪ್ರಾಜೆಕ್ಟ್, ಒಂದು 10-12 ವರ್ಷದಿಂದ ನಾನು ಗೊತ್ತವರು. ಸೊ ಯಾವತ್ತು ಅವರು ಬೇರೆ ಟೈಮಲ್ಲೂ ನಾನು ಅವ್ರು ಡ್ರಿಂಕ್ ಮಾಡಿದ್ದಾರೆ ಅಥವಾ ಈ ತರ ಅವ್ರದ್ದು ಸ್ವಭಾವನೇ ಅಲ್ಲ. ಅಂದ್ರೆ ನಾನ್ ನೋಡಿರೋ ತರ ನನ್ಗೆ ತುಂಬಾ ಅವ್ರ ಪರಿಚಯ ಇರೋದ್ರಿಂದ ಸೊ ಅಷ್ಟಂತ ಡೆಫಿನೆಟ್ ಆಗಿ ಹೇಳ್ತೀನಿ. ಖಂಡಿತವಾಗ್ಲೂ ಆ ದಿನ ಅಂತೂ ಅವರು ಡ್ರಿಂಕ್ ಇರ್ಲಿಲ್ಲ. ಆ ದಿನ ಅಂತಲ್ಲ, ಯಾವ ದಿನನು ನಾರ್ಮಲ್ ಆಗಿ ಕಲಾವಿದರು ಯಾರೇ ಆಗಿದ್ರು ಕೂಡ ಶೂಟಿಂಗ್ ಟೈಮ್ ಅಲ್ಲಿ ಕುಡ್ದೆಲ್ಲ ಯಾರು ಬರಲ್ಲ. ಅಂದ್ರೆ ಎಲ್ಲರಿಗೂ ಶೂಟಿಂಗ್ ಅಂದ್ರೆ ತುಂಬಾ ಗೌರವ ಇರುತ್ತೆ, ಕಲಾವಿದರು, ತಂತ್ರಜ್ಞರು ಎಲ್ಲರಿಗೂ. ತುಂಬಾ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ಮಾಡಿದೀವಿ ನಾವು. ಅದಾದ್ಮೇಲೆ ಮತ್ತೆ ಈ ಚರ್ಚೆ ನಿಮ್ ಜೊತೆ ಬಂದೇ ಇಲ್ವಾ, ಈ ಆಕ್ಸಿಡೆಂಟ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ? ಇಲ್ಲ, ಅದ್ರ ನಂತರ ಇನ್ನೊಂದ್ಸಲನು ನನ್ಗೆ ಅವ್ರು ಹೇಳಿದ್ರು, ಸರ್ ಅವತ್ತು ಅದು ಅಷ್ಟು ಚಿಕ್ಕದೊಂದು ಏನೋ ವಿಷಯ ಆಯ್ತು, ಅದು ನೋಡಿದ್ರೆ ಅವ್ರು ದೊಡ್ಡದು ಮಾಡ್ತಿದ್ದಾರೆ, ಅಂದ್ರೆ ಏನೋ ಅವರು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ ಸರ್ ಅಂತೆಲ್ಲ ಅಂದ್ರು ಅವರು. ಸೊ ಆಗ್ಲೂ ಕೂಡ ಓಕೆ, ಅಂದ್ರೆ ಈ ಮಟ್ಟದ್ದು ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನಮ್ಗೆ ಇವತ್ತೇ ಗೊತ್ತಾಗಿರೋದು ಇದು. ಓಕೆ, ಪ್ರೀತಮ್ ಶೆಟ್ರೆ, ಥ್ಯಾಂಕ್ ಯು. 1-2 ಕ್ಷಣ ನಮ್ಮ ಜೊತೆ ಜಾಯಿನ್ ಆದ್ರಿ ಮತ್ತು ಅವತ್ತೇನಾಯ್ತು ಅಂತ ಇಡೀ ನಾಡಿನ ಜನತೆ ಮುಂದೆ ಇಟ್ಟಿದ್ದೀರಿ. ಥ್ಯಾಂಕ್ ಯು, ನಿಮ್ಮನ್ನು ಕಳಿಸ್ಕೊಡ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.